ತಮಿಳ್. ವೈಷ್ಣವಿ. ಐಶ್ವರ್ಯ. ಕನ್ನಡ ಬರುತ್ತಾ? ಸ್ವಲ್ಪ ಕನ್ನಡ ಯಾರು ಕಲ್ತಿಲ್ಲ ಕನ್ನಡ? ಹಿಂದಿ ಇಂಗ್ಲಿಷ್ ತೆಲುಗು. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಮ. ನನ್ ಕನ್ನಡ ಮಾತ್ರ ಮಾತಾಡು. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಪ್ರಕಾರ ಲವ್ ಅಲ್ಲಿ ಹುಡುಗರ್ ಲಾಯಲ್ ಇಲ್ಲ ಹುಡುಗಿರ್ ಲಾಯಲ್? ಹುಡುಗರು ಲಾಯಲ್. ಇದು ಆಕ್ಚುಲಿ ಚೆನ್ನಾಗಿರೋದು. ನನಗ್ ಕೇಳೋದಾರೆ ಬಾಯ್ಸ್. ಲವ್ ಅಲ್ಲಿ ಹುಡುಗಿರ್ ಲಾಯಲ್ ಇಲ್ಲ ಹುಡುಗರ್ ಲಾಯಲ್? ಹುಡುಗರೇ ಲಾಯಲ್ ಅಂತ. ಹುಡುಗಿರ್ ಲಾಯಲ್ ಆಗಿರ್ತಾರೆ. ಸರ್ ನಿಮ್ ಪ್ರಕಾರ ಹುಡುಗಿರ್ ಲಾಯಲ್ ಇಲ್ಲ ಹುಡುಗರ್ ಲಾಯಲ್ ಪ್ರೀತಿಲಿ? ಹೇಳಕ್ಕಾಗಲ್ಲ ಮೇಡಮ್ ಯಾರ ಹೆಂಗೆ ಅಂತ, ಅಷ್ಟೇ ಆನ್ಸರ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಹುಡುಗರು ಅದ್ ಹೆಂಗ್ ಹೇಳ್ತೀರಾ ಹುಡುಗರ್ ಲಾಯಲ್ ಅಂತ? ಹುಡುಗಿರ್ ಬಿಟ್ಟೋಗಿರೋದು ಬಹಳ ನೋಡಿದೀವಲ್ಲ ಮ್ಯಾಮ್ ನಾವು. ಯಾವ ರೀಸನ್ ನಾವು ಹುಡುಗಿರ್ ಬಿಟ್ಟು ಹೋಗ್ತಾರೆ ಅಂತ? ಅದು ಅವ್ರಿಗೆ ಕೇಳ್ಬೇಕು, ಹುಡುಗಿರಿಗೆ ಮ್ಯಾಮ್. ಡಿಪೆಂಡ್ಸ್. ನಾನು ಇಬ್ರು ತರದ್ದು ಅಂದ್ರೆ ಹುಡುಗರಲ್ಲೂ ನೋಡಿದ್ದೀನಿ, ಹುಡುಗಿರಲ್ಲೂ ನೋಡಿದ್ದೀನಿ. ಲಾಯಲ್ಟಿ ಅನ್ನೋದು ಹುಡುಗರಲ್ಲೂ ಇದೆ, ಹುಡುಗಿರಲ್ಲೂ ಇದೆ. ಡಿಪೆಂಡ್ಸ್, ಹೇಳಕ್ಕಾಗಲ್ಲ, ಜನರಲೈಸ್ ಮಾಡಿ ಹೇಳಕ್ಕಾಗಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಇಲ್ವಲ್ಲ ಮೇಡಮ್, ಒಂದೊಂದ್ ಕಡೆ ಹುಡುಗರೆಲ್ಲ ಇರ್ತಾರೆ, ಒಂದೊಂದ್ ಕಡೆ ಹುಡುಗಿರ್ ಲಾಯಲ್ ಆಗಿರ್ತಾರೆ. ಸೊ ನಿಮ್ ಪ್ರಕಾರ ಏನ್ ಹೇಳ್ತೀರಾ? ಹುಡುಗರೆ ಇಬ್ರು ಇದಾರೆ ಮ್ಯಾಮ್. ಆ ಕಡೆ ಅಂತಾನು ಹೇಳಕ್ಕಾಗಲ್ಲ, ಈ ಕಡೆ ಅಂತಾನು ಹೇಳಕ್ಕಾಗಲ್ಲ. ಇಬ್ರು ಇರ್ತಾರೆ. ಹುಡುಗಿರೇ ಲಾಯಲ್ ಅಂತ ಹೇಳ್ತಿದಾರೆ. ಸೊ ಹುಡುಗಿರ್ ಚೀಟ್ ಮಾಡಲ್ಲ ನಾವು ರಿಲೇಶನ್ಶಿಪ್ ಅಲ್ಲಿ? ಇಲ್ಲ ಮಾಡಲ್ಲ. ಅಲ್ಲ ಅಟ್ಲೀಸ್ಟ್ ಒಂದನ್ನ ಪಿಕ್ ಮಾಡೋದಾದ್ರೆ ಯಾರನ್ನ ಪಿಕ್ ಮಾಡ್ತೀರಾ? ಒಂದ್ 100% ಲೆವೆಲ್ ತಗೊಳೋದಾದ್ರೆ ಬಾಯ್ಸ್ ಅನ್ಕೋತೀನಿ. ಲಾಯಲ್ ಆಗಿದ್ದಾರೆ ಅವ್ರು. ಸುಮ್ನೆ ಹಂಗ ಅಂತಿದಾರೆ. ಆಕ್ಚುಲಿ ಯಾವ ಫೀಲ್ಡ್ ಅಲ್ಲಿ ಬೇಕೋ ಎಲ್ಲಾರು ಗರ್ಲ್ಸ್ ಅಲ್ಲೇ ಹೈ ಅಲ್ಲಿ ಇದಾರೆ. ಆಕ್ಚುಲಿ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮ್ಯಾರೇಜ್ ಅಂದ್ರೆ ಏನು? ಈಗಿನ ಜನರೇಷನ್ ಮ್ಯಾರೇಜ್ ಯಾವ ತರ ಹೋಗ್ತಿದೆ? ಮ್ಯಾರೇಜ್ ಅಂದ್ರೆ ಇವಾಗ ಎಲ್ಲ ಸೆಟ್ಲ್ ಆಗ್ಬಿಟ್ಟು ಮ್ಯಾರೇಜ್ ಆಗ್ಬೇಕು. ಇಲ್ಲ ಸೆಟ್ಲ್ ಆಗ ಮುಂಚೆ ಮದುವೆ ಆಗಿದ್ರೆ ಕಷ್ಟ. ಹುಡುಗರಲ್ಲ ಅಲ್ಲಿ ಯಾಕೆ? ಯಾಕೆ ಅಂದ್ರೆ ನಂಗೆ ಗೊತ್ತಿಲ್ಲ. ಈಸಿಯಾಗಿ ಹೇಳ್ಬಿಟ್ರಿ ಅಲ್ಲ. ಸೊ ರೀಸನ್ ಮೈಂಡ್ ತುಂಬಾ ಮೈಗ್ರೇಟ್ ಆಗುತ್ತೆ. ಮೂಡ್ ಸ್ವಿಂಗ್ಸ್ ಫ್ಲಕ್ಚುಯೇಟ್ ತುಂಬಾ ಆಗುತ್ತೆ. ಅದಕ್ಕೆ ಹುಡುಗರು ಸ್ವಲ್ಪ ಕಾನ್ಸ್ಟೆಂಟ್ ಆಗಿ ಜಾಸ್ತಿ ಇರ್ತಾರೆ. ಸೊ ದಟ್ ಹುಡುಗರು ಲಾಯಲ್ ಆಗಿರ್ತಾರೆ. ಸೊ ನಿಮ್ಮಿಬ್ರಲ್ಲಿ ಯಾರು ಲಾಯಲ್ ಅಂತ ಕೇಳ್ಬೋದಾ? ಸಾರಿ. ಇಮೋಷನಲ್ ಡ್ಯಾಮೇಜ್. ಸೊ ಮದ್ವೆ ಆಗಿ ಇವರು ನನ್ನ ಅಕ್ಕನ ಮಗಳು ಇವಳು. ಓಕೆ ಸಾರಿ ನೈಸ್. ಓಕೆ ನಿಮ್ ಪ್ರಕಾರ ಯಾರು ಲಾಯಲ್ ಅಂತ ಹೇಳ್ತೀರಾ? ನಾವಿಬ್ರು ಐ ಮೀನ್ ಹುಡುಗ ಹುಡುಗಿ ಅಲ್ಲ, ನಾವಿಬ್ರು ಅದಕ್ಕೆ ಮದ್ವೆ ಆಗ್ತಿದೀವಿ. ನೆಕ್ಸ್ಟ್ ಮಂತ್ ಮದ್ವೆ ಇದೆ. ನಾವಿಬ್ರು ಒಂದೇ ತರ ಇದೀವಿ ಇಲ್ಲಿವರೆಗೂ. ಅವ್ರನ್ ಬಿಟ್ಟು ನಾನಿರಲ್ಲ, ನನ್ ಬಿಟ್ಟು ಅವ್ರ ಇರಂಗಿಲ್ಲ. ಅಲ್ಲ ಆಯ್ತು, ಆದ್ರೆ ಯೂಶುವಲ್ ಆಗಿ ನೀವ್ ಎಲ್ಲಾ ಜನರೇಷನ್ ಸೊಸೈಟಿ ನೋಡಿದಾಗ ನಿಮ್ಗೆ ಯಾರು ಈ ಜನರೇಷನ್ ಅಲ್ಲಿ ಸಿಕ್ಕಾಬಡೆ ಹುಡುಗಿರ್ ಲಾಯಲ್ ಅನ್ಸುತ್ತಾ ಇಲ್ಲ ಹುಡುಗರ್ ಲಾಯಲ್ ಅಂತ ಅನ್ಸುತ್ತಾ? ನಾವೇ ಅನ್ಸುತ್ತೆ. ನಿಮ್ ಕಾಲದಲ್ಲಿ ಅನ್ಸುತ್ತೆ. 90s ಜನರೇಷನ್ ಅಲ್ಲಿ ಲಾಯಲ್. 20s ಜನರೇಷನ್ ಪ್ರಕಾರ ಗೈಸ್ ಆರ್ ಲಾಯಲ್. ಹಾ, ಸೊ 90s ಪ್ರಕಾರ ಗರ್ಲ್ಸ್ ವರ್ ಲಾಯಲ್. ಸೊ ಈಗಿನ ಜನರೇಷನ್ ಅಲ್ಲಿ ಬಾಯ್ಸ್ ಆರ್ ಲಾಯಲ್ ಅಂತ ಹೇಳ್ತೀರಾ? 90s ಲವ್ ಅಂದ್ರೆ ಇಲ್ಲಿವರೆಗೂ ನಾವು ಅದನ್ನ ಕಾಪಾಡ್ಕೊಂಡ್ ಬಂದಿವಲ್ಲ. ಸೊ ಇದುವರೆಗೂ ಲವ್ ಅಲ್ಲಿ ಬದುಕ್ತಾ ಇದೀವಿ ನಾವು. ಅದೇ ಹೇಳ್ತೀರಾ ಹುಡುಗಿರ್ ಲಾಯಲ್ ಆಗಿರ್ತಾರೆ ಅಂತ? ಅಂದ್ರೆ ಅವ್ರು ಟ್ರೂ ಆಗಿ ಲವ್ ಮಾಡಿರ್ತಾರಲ್ವಾ. ಹುಡುಗರು ಟ್ರೂ ಆಗಿ ಲವ್ ಮಾಡಲ್ಲ. ಅವ್ರು ಬೇರೆ ಹುಡುಗಿರ್ ನೋಡಿದ ತಕ್ಷಣ ಅವ್ರಿಗೆ ಅಟ್ರಾಕ್ಷನ್. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಯಾವಾಗ್ಲೂ ಹುಡುಗರು ಹುಡುಗಿರ್ ಅಂತ ಅಲ್ಲ, ರಿಲೇಶನ್ಶಿಪ್ ಅವ್ರ ಮಧ್ಯೆ ಹೆಂಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್. ಸೊ ನಾವ್ ಯಾವಾಗ್ಲೂ ಹುಡುಗಿರೇ ಲಾಯಲ್ ಅಂತ ಹೇಳಕ್ಕಾಗಲ್ಲ, ಇಲ್ಲ ಹುಡುಗರು ಲಾಯಲ್ ಅಂತ ಹೇಳಕ್ಕಾಗಲ್ಲ. ರಿಲೇಶನ್ಶಿಪ್ ಅಲ್ಲಿ ಅವ್ರ ಮಧ್ಯೆ ಹೆಂಗಿರುತ್ತೆ ಬಾಂಡ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ ಪ್ರಕಾರ ನೀವ್ ಲಾಯಲ್ ಸಿಕ್ಕಾಪಟ್ಟೆ ಹಸ್ಬೆಂಡ್ಗೆ, ಹಸ್ಬೆಂಡ್ ನಿಮಗ್ ಲಾಯಲ್? ಹಸ್ಬೆಂಡ್ ಇಲ್ಲ ಬನ್ನಿ ಸರ್ ಇಲ್ಲಿ. ಸೊ ಯಾರು ಲಾಯಲ್ ಅಂತ ಹೇಳ್ತೀರಾ? ಅವನೇ, ನಾನು ಇದೀನಿ, ಇಬ್ರು. ನಿಮ್ ಪ್ರಕಾರ ಸಿಕ್ಕಾಪಟ್ಟೆ ಲಾಯಲ್ ಆಗಿರೋದು ಹುಡುಗಿ 101%. ನನ್ ಮೇಲೆ ಆಣೆ ಇಟ್ಟಳು. ಅದೇಂಗ್ ಹುಡುಗರು ಅಂತ ಹೇಳ್ಬಿಡ್ತೀರಾ ನೀವು? ಅದು ಇರೋದು ನಮ್ ಫ್ರೆಂಡ್ ಇದಾನೆ ಒಬ್ಬ, ಲವ್ಗೋಸ್ಕರ ಎಣ್ಣೆ ಹೊಡಿತಾ ಇದ್ದಾನೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅಲ್ಲ, ಒಂದು ಲವ್ಗೋಸ್ಕರ ಎಣ್ಣೆ ಹೊಡಿತಿದ್ದಾರೆ ಅಂದಿದ ತಕ್ಷಣ ಹುಡುಗರು ಲಾಯಲ್ ಆಗೋದ್ರಾ? ಹೌದು, ಖಂಡಿತ. ಅದೇಂಗ್ರಿ? ಅದ್ ನಮ್ಗಾಗಿದೆ ಅಲ್ಲ, ಅದಕ್ಕೆ. ಚಪ್ಪಾಳೆ. ಇದು ಇಂಡಿಯನ್ಸ್ ಅಂದ್ರೆ. ನಾಳೆ ಎದ್ದಾಗ ನೀವೇನಾದ್ರೂ ಹುಡುಗಿ ಆಗಿದ್ರೆ
ಸೊ ಫಸ್ಟ್ ಕೆಲಸ ಏನ್ ಮಾಡ್ತೀರಾ? ಹುಡುಗಿ ಆಗಿದ್ರೆ ಹಾ ಬೆಳಗ್ಗೆ ಫಸ್ಟ್ ನನ್ನ ಮುಖ ನೋಡ್ಕೋತೀನಿ, ಮೇಕಪ್ ಮಾಡ್ಬೇಕಾ ಬೇಡ ಅಂತ. ಮೇಕಪ್ ಮಾಡ್ಬೇಕಾ ಬೇಡವಾ ಅಂತ ನೋಡ್ತೀರಾ. ನೆಕ್ಸ್ಟ್ ಕೆಲಸ ಏನ್ ಮಾಡ್ತೀರಾ? ನೆಕ್ಸ್ಟ್ ಹೋಗ್ಬಿಟ್ಟು ಹುಡುಗರಿಗೆ ಲೈನ್ ಹೊಡಿತೀನಿ. ಅಲ್ಲ ನಾವು ಹುಡುಗಿರೆಲ್ಲ ಇದೇ ಮಾಡ್ತಾ ಇದೀವಾ ಅಂತ. ಖರ್ಚಾದ್ರೂ ಮಾಡಿಸ್ಲೇಬೇಕಲ್ಲ. ಹುಡುಗರು ಹುಡುಗಿರಿಗೆ ಹೆಂಗ್ ರೆಸ್ಟ್ರಿಕ್ಟ್ ಮಾಡ್ತಾರೆ, ಹುಡುಗಿರದು ಬೇರೆದ್ ಏನಾದ್ರು ಇರುತ್ತೆ. ಈಗ ಹೆಂಗೆ ಅಂದ್ರೆ ಹುಡುಗಿರು ಚಿಕ್ಕ ಚಿಕ್ಕ ವಿಷಯನ ದೊಡ್ಡದ್ ಮಾಡೋದಾಗ್ಲಿ, ಓಕೆ ಮತ್ತೆ ನಾನ್ ಕಂಡಂಗೆ ಹುಡುಗಿರ್ ಕೂಡ ರೆಸ್ಟ್ರಿಕ್ಟ್ ಮಾಡ್ತಾರೆ. ಈ ಹುಡುಗರು ಏನ್ ದೊಡ್ಡ ಸಾಚ ಅಲ್ಲ. ಎಲ್ಲ ಯಾರಾದ್ರೂ ಹುಡುಗಿರ್ ಸಿಕ್ಕಿದ್ರೆ ಅಥವಾ ಯಾರಾದ್ರೂ ಹಾಟ್ ಆಗಿರೋ ಯಾರನ್ನ ಕಂಡ್ರೆ ಅವರು ಮಾತಾಡಿಸ್ತಾರೆ, ಚಾಟ್ ಮಾಡ್ತಾರೆ. ಇವರು ಕೂಡ ರೆಸ್ಟ್ರಿಕ್ಟ್ ಮಾಡೋದ್ ಕಂಡಿದ್ದೀನಿ. ಹುಡುಗಿರ್ ಕ್ಲಾತಿಂಗ್ ಸ್ಟೋರ್ ಮಾಡಿರೋದು ಯಾಕೆ ಅಂದ್ರೆ ಅವ್ರ ಸ್ಕೂಲ್ ಹುಡುಗಿ ಇನ್ನೂ ಇಲ್ಲಿಗೆ ಬರ್ಬೋದು ಅನ್ನೋ ಒಂದ್ ಚಾನ್ಸ್ ಅಲ್ಲಿ. ಅವಕ್ಕಿಂತ ಚೆನ್ನಾಗಿ ಬರ್ತಾರೆ. ಸೊ ಅವ್ರು ಬಂದಿಲ್ಲ ಅಂದ್ರು ಅಲ್ಲ, ಅವ್ರು ಬಂದಿಲ್ಲ ಅಂದ್ರೆ ಚೆನ್ನಾಗಿರೋರು ಬರ್ತಾರೆ ಅಂತ ನೀವೇ ಹೇಳ್ತಿದ್ರೆ, ಅದ್ ಹೆಂಗ್ ನೀವೇ ಹುಡುಗರಲ್ಲಿ ಲಾಯಲ್ ಅಂತ ಹೇಳ್ತೀರಾ? ಅದು ಹೇಳಕ್ ಆಗಲ್ಲ. ಅದು ಅದಾಗಿದೆ ನಮ್ಗೆ, ಅದು ಹೇಳಕ್ ಆಗಲ್ಲ ಅಷ್ಟೇ. ನೀವೇ ಯೂಟ್ಯೂಬರ್, ನೀವು ನಿಮಗ್ ಗೊತ್ತಿಲ್ವಾ? ನಮಗ್ ಗೊತ್ತಿರಂಗ್ ಹೆಣ್ಮಕ್ಳೇ ಲಾಯಲ್. ನಿಮ್ಗೆ ನೀವು ಒಳ್ಳೆಯವರು, ನಮ್ಗೆ ನಾವು ಒಳ್ಳೆಯವರು. ಮೀಟರ್ ಬೇಕು, ಮೀಟರ್. ಸೊ ಒಂದ್ ಹೈಯೆಸ್ಟ್ ಅನ್ನೋದು 1% ಯಾರಿಗೆ ಕೊಡ್ಬೋದು? ಹುಡುಗರಿಗೆ ಕೊಡ್ಬೋದು. ಐ ಕುಡ್ ಸೇ 51% ಹುಡುಗರಿಗೆ, 49% ಹುಡುಗಿರಿಗೆ. ಸೊ ಒಂದ್ ಎಕ್ಸಾಂಪಲ್ ಕೊಡಿ ಆಯ್ತು. ಹುಡುಗರು ಸಿಕ್ಕಾಪಟ್ಟೆ ಲಾಯಲ್ ಅಂತ ಪ್ರೂವ್ ಮಾಡೋದಕ್ಕೆ ಯಾವ್ದಾದ್ರು ಒಂದು ಎಕ್ಸಾಂಪಲ್. ಒಬ್ಬ ಹುಡುಗ ಇದಾನೆ, ಅವ್ನು 7 ವರ್ಷ ಒಬ್ಬಳು ಹುಡುಗಿರ್ನ ಪ್ರೀತಿಸ್ದ, ಓಕೆ ಬಿಟ್ಟು ಹೋಗ್ಬಿಟ್ಲು. ದುಡ್ಗೋಸ್ಕರನೇ ಬಿಟ್ಟು ಹೋಗ್ಬಿಟ್ಲು. ದುಡ್ಡುಗೋಸ್ಕರ ಹುಡುಗಿರ್ ಬಿಟ್ಟು ಹೋಗ್ತಾರೆ ಅಂತ ಹೇಳ್ತೀರಾ? ಬಟ್ ಲಾಯಲ್ ಆಗಿರೋದು ಸಿಕ್ಕಾಪಟ್ಟೆ ನಮ್ ವೈಫ್. ಸಿಕ್ಕಾಪಟ್ಟೆ ನಿಮ್ ವೈಫ್. ಇವಾಗ ತಾನೇ ಹುಡುಗರು ಲಾಯಲ್ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಹೇಳ್ತಾ ಇರೋದ್ ನೀವು. ನಾವಿಲ್ಲಿ ವ್ಯಾಪಾರ ಮಾಡ್ತೀವಲ್ಲ, ಕಣ್ಣು ಅಲ್ಲಿ ಹೋಗ್ಬಿಡು. ನೋಡಿ ಈ ತರ ನೀವು ರೆಡ್ ಸೀರೆ ಉಟ್ಕೊಂಡ್ ಬರ್ತಾ ಇದೀರಾ, ಎಲ್ಲಾರ ಕಣ್ಣು ನಿಮ್ ಮೇಲೆಲ್ಲ ಇದೆ. ನಮ್ ಹುಡುಗಿರ ಲಾಯಲ್ ಅಂತ ಇವಾಗ ಒಪ್ಕೊಳ್ಳಬೇಕಲ್ವಾ ನೀವು? ಅದು ಸಾಧ್ಯನೇ ಇಲ್ಲ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಮನೆ ಕಾಲಿಗೆ ತಕ್ಷಣ ನಮ್ದು ಅವ್ರದ್ದು ಸೀರಿಯಸ್ ಲವ್ ಸ್ಟೋರಿ ಇದ್ದೇ ಇರುತ್ತೆ. ಸರ್ ನೋಡಿದ್ರೆ ಹುಡುಗರು ಲಾಯಲ್ ಅಂತ ಹೇಳ್ತಿದಾರೆ, ನೀವೇನ್ ಲವ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಅದೆಲ್ಲ, ನನಗೆ ಗೊತ್ತಿಲ್ಲ. ಅದ್ ಥಿಂಕ್ ಮಾಡಂಗೆ ಇಲ್ಲ ಮೇಡಮ್. ಹುಡುಗಿ ಅಂದ್ರಲ್ಲ, ಯೋಚನೆನೂ ಮಾಡಿಲ್ಲ. ಸೊ ನಿಮ್ಗೆ ಯಾವ್ದಾದ್ರು ನೋಡಿರೋ ಪರ್ಸನಲ್ ಎಕ್ಸ್ಪೀರಿಯನ್ಸ್? ತುಂಬಾ ಆಗಿದೆ ಮ್ಯಾಮ್. ಅಂದ್ರೆ ನನಗೆ ಆಗಿದೆಲ್ಲ, ನಮ್ ಫ್ರೆಂಡ್ಸ್ ಎಲ್ಲ ತುಂಬಾ ಜನದ್ದು ನೋಡಿದೀನಿ ನಾನು ಆಲ್ರೆಡಿ. ನೋಡಿ ತಿಳ್ಕೊಂಡಿದ್ದೀರಾ. ಫೈನಲ್ ಆಗಿ ಯಾರು ಲಾಯಲ್? ಈಗಾದ್ರೂ ಹುಡುಗರು ಅವ್ರ ನೆನಪಲ್ಲಿ ಇದಾರೆ ತುಂಬಾ ಜನ. ನಿಮ್ಗೆ ಸಿಕ್ಕಾಪಟ್ಟೆ ಪೊಸೆಸಿವ್ ಆಗಿರೋ ಹುಡುಗರು ಇಷ್ಟ ಆಗ್ತಾರಾ? ಹಾ ಎಸ್, ಇಷ್ಟ ಆಗ್ತಾರೆ. ಸೊ ಯಾವ ತರ ಪೊಸೆಸಿವ್ನೆಸ್ ನಿಮ್ಗೆ ಇಷ್ಟ ಆಗತ್ತೆ? ಪೊಸೆಸಿವ್ನೆಸ್ ಅಂದ್ರೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಪೊಸೆಸಿವ್ನೆಸ್ ಅಂದ್ರೆ ಅದೊಬ್ರನ್ನ ಕಟ್ಟಾಕೋ ತರ ಆಗಿರ್ಬಾರ್ದು, ಬಟ್ ಲಿಟಲ್ ಬಿಟ್ ಪೊಸೆಸಿವ್ ಆಗಿರ್ಬೇಕು. ನಿಮ್ದೇನಾದ್ರೂ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆಯಾ? ಇಲ್ಲ ಇಲ್ಲ ಅಲ್ಲ, ನೀವ್ ಇಷ್ಟು ನಾಚ್ಕೋತಿರೋ ನೋಡಿದ್ರೆ ಹೇಳ್ಬೋದು ಯಾವ್ದೋ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ ಮೇಡಮ್. ಇತ್ತು ಅದು ಐದು ಸ್ಕೂಲ್ ಅಲ್ಲಿ ಹೋಯ್ತು ಅದು. ಸೊ ಸ್ಕೂಲ್ ಲವ್ ಇಂದ ಇಲ್ಲಿವರೆಗೂ ಇನ್ನು ನೆನಪಲ್ಲಿ ಇದಾರಾ ಇಲ್ವಾ? ಇಲ್ಲ, ಅಷ್ಟೇ ಮುಗೀತು. ಸೊ ನೋಡಿ, ಸ್ಕೂಲ್ ಲವ್ ನೆನಪಿಲ್ಲ ಅಂದ್ಮೇಲೆ ಇವಾಗ ಬಿಸ್ನೆಸ್ ಇದ್ರೆ ಆಟೋಮೆಟಿಕ್ ಬರ್ತಾರೆ. ಸಂಪಾದನೆ ಮಾಡು, ಇಂತ 100 ಹುಡುಗಿರಿ ನಿಂದೆ ಬೀಳ್ತಾರೆ. ಇಬ್ರು ಲಾಯಲ್ ಆಗಿರ್ತಾರೆ, ಒಂದೊಂದ್ಸತಿ ಇಬ್ರು ಡಿಸ್ಲಾಯಲ್ ಆಗಿ ಬಿಹೇವ್ ಮಾಡ್ತಾರೆ. ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್. ಸೊ ಇಟ್ಸ್ ಕಾಮನ್ ಅಂಡ್ ಅದ್ರಲ್ಲಿ ಏನ್ ತಪ್ಪಿದೆ ಅಂತ ನಾನೇನ್ ಹೇಳಲ್ಲ. ಅದನ್ನ ಕಮ್ಯುನಿಕೇಟ್ ಮಾಡೋ ರೀತಿ ವೇ ಕರೆಕ್ಟ್ ಇದ್ರೆ ದಟ್ಸ್ ಓಕೆ. ಸೊ ಕಂಪ್ಲೀಟ್ ಆಗಿ ಎಲ್ಲ ಪಬ್ಲಿಕ್ ರಿವ್ಯೂ ತಗೊಂಡಾಗ ಎಲ್ಲರೂ ಹುಡುಗರೇ ಲಾಯಲಿ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳ್ತಿದಾರೆ. ಸೊ ಫೈನಲ್ ಆಗಿ ನಮ್ ಜೊತೆ ಒಬ್ರಿದ್ದಾರೆ. ಸೊ ಇವ್ರ ಹತ್ರ ರಿವ್ಯೂ ತಗೋಣ. ಸೊ ಹಾಯ್ ಸರ್, ನಿಮ್ಮ ಹೆಸರು? ಕ್ರಾಂತಿ ಕುಮಾರ್. ಸೊ ಇಲ್ಲಿ ಏನ್ ಮಾಡ್ಕೊಂಡಿದ್ದೀರಾ? ಸ್ವೀಟ್ ಕಾರ್ನ್ ವ್ಯಾಪಾರ. ಸ್ವೀಟ್ ಕಾರ್ನ್ ಮಾಡ್ತಿರ್ತೀರಾ. ಬಿಸ್ನೆಸ್ ಎಲ್ಲ ಚೆನ್ನಾಗಿದ್ಯಾ? ನಾರ್ಮಲ್ ಆಗಿ ಚೆನ್ನಾಗಿರುತ್ತೆ. ಹಾಲಿಡೇ ಅಲ್ಲಿ ಚೆನ್ನಾಗಿರುತ್ತೆ. ಓಕೆ, ಹಾಲಿಡೇ ಟೈಮ್ ಅಲ್ಲೆಲ್ಲ ಬಿಸ್ನೆಸ್ ಚೆನ್ನಾಗಿದೆ. ಹೌದು. ಸೊ ನೀವು ರಿಲೇಶನ್ಶಿಪ್ ಎಲ್ಲ ಮ್ಯಾರೇಜ್ ಆಗಿದ್ದೀರಾ? ಲವ್ ಮ್ಯಾರೇಜ್ ನಮ್ದು. ಲವ್ ಮ್ಯಾರೇಜ್ ಆಗಿದ್ದೀರಾ? ಓಕೆ. ಸೊ ಈಗ ನನ್ ಪ್ರಕಾರ ಹುಡುಗಿರ್ ಲಾಯಲ್ ರಿಲೇಶನ್ಶಿಪ್ ಅಲ್ಲಿ, ಇಲ್ಲ ಹುಡುಗರು ಲಾಯಲ್? ಹುಡುಗಿರೇ ಲಾಯಲ್. ಫೈನಲಿ ಒಂದ್ ಕಡೆ ಹುಡುಗಿರ್ ಲಾಯಲ್ ಅನ್ನೋದು ಬರ್ತಿದೆ. ಸೊ ಹುಡುಗರು ಲಾಯಲ್ ಇಲ್ಲ ಅಂತ ಹೇಳ್ತಾ ಇದೀರಾ? ಅಂದ್ರೆ ನಮ್ಗಂತ ಇದ್ ಮಾಡಿದ್ರೆ ಹುಡುಗಿರೇ ಓಕೆ. ಹುಡುಗಿರೇ ಕಂಪ್ಲೀಟ್ ಆಗಿ ಲಾಯಲ್ ಆಗಿರೋದು. ಸೊ ನಮ್ ಸೈಡ್ ಬರ್ತಿದ್ದಾರೆ. ಸೊ ನೀವ್ ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಇದೆಯಾ ಹುಡುಗಿರ್ ಲಾಯಲ್ ಆಗಿ ನಿಮ್ಮ ಹತ್ರ ಏನಾದ್ರು ಲೈಕ್ ಆತರ? ನನ್ ವೈಫ್ ಎಕ್ಸ್ಪೀರಿಯನ್ಸ್ ಇನ್ನೇನೈತೆ? ಎಕ್ಸ್ಪೀರಿಯನ್ಸ್ ನಿಮ್ ವೈಫ್. ಸೊ ನಿಮ್ ವೈಫ್ ಸಿಕ್ಕಾಪಟ್ಟೆ ಲಾಯಲ್ ಆಗಿರೋದು. ಹೌದು. ಸೊ ನೀವ್ ಯಾಕೆ ಸರ್ ಲಾಯಲ್ ಆಗಿಲ್ಲ? ಅಂದ್ರೆ ಹಂಗಂತ ಏನಿಲ್ಲ. ಲಾಯಲ್ ಅಂತಂದ್ರೆ ಆತರ ಆಚೆ ಕಡೆ ಇರ್ತೀವಿ, ನಮ್ಮನ್ನ ನೋಡೋದೇ ಒಂಥರ ನೋಡ್ತಾರೆ. ಅವ್ರಾದ್ರೆ ಒಳಗಡೆ ಮನೇಲಿ ಇರ್ತಾರೆ. ನಮ್ಗ್ ನಾವು ಹೋದ ತಕ್ಷಣ ಸಿಂಪಲ್ ಆಗ ಒಂಥರ ರಾಣಿ ತರ ಇರ್ತಾರೆ.
ಸೊ ರಾಣಿ ತರ ಫುಲ್ ಹೌದು. ಕೇರಿಂಗ್ ಆಗಿ ಮನೇಲೇ ಇಟ್ಕೊಂಡು ಕಂಪ್ಲೀಟ್ ಲಾಯಲ್ ಆಗಿರ್ತಾರೆ. ಹುಡುಗರಾದ್ರೆ ಸ್ವಲ್ಪ ಆಚೆ ಇರ್ತಾರಲ್ಲ, ಕಣ್ಗಳು ಅಲ್ಲಿ ಇಲ್ಲಿ ಹೋಗ್ತಾ ಇರತ್ತೆ ಅಂತ ಹೇಳ್ತಾ ಇದಾರೆ. ಕರೆಕ್ಟ್ ಅಕ್ಸೆಪ್ಟ್ ಮಾಡ್ತೀರಲ್ಲ? ಮೇಡಮ್ ಕರೆಕ್ಟ್ ಅಕ್ಸೆಪ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್.